ದಾಂಡೇಲಿ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ಆಗಿದೆ, ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಆದರೆ ಜಾತ್ಯತೀತವಾದಂಥ ಪಕ್ಷ ಅನ್ನುವಂಥ ಕಾಂಗ್ರೆಸ್ ಜನರಲಿಗೂ ಸಹ ದಾಂಡೇಲಿ ಒಳಗೆ ಅಲ್ಪಸಂಖ್ಯಾತ ಒಬ್ಬರು ಅಲ್ಲಿ ಮರಾಠ ಕಮ್ಯುನಿಟಿಗೆ ಸೇರಿದಂಥವರು ಉಪಾಧ್ಯಕ್ಷ ಆಗಲಿಕ್ಕೆ ಆಕಾಂಕ್ಷಿ ಇದ್ದರು. ಅವರನ್ನ ಕೆಲವರು ಒತ್ತಾಯಪೂರ್ವಕವಾಗಿ ವಿಡ್ರಾ ಮಾಡಿಸಿ 2 ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟರು ದಾಂಡೇಲಿ ಒಳಗೆ. ಬಿಜೆಪಿಯವರು ಹಿಂದುತ್ವವಾಗಿ ಮಾತಾಡಿದರೆ ಕೋಮುವಾದಿ ಅಂತಾರೆ, ಮತ್ತು ಕಾಂಗ್ರೆಸ್ದವರು 2 ಸ್ಥಾನ ಅಲ್ಪಸಂಖ್ಯಾತ ಕೊಡಬೇಕಾದ್ರೆ ಕೋಮುವಾದಿ ಅಲ್ಲ ಏನದು, ಅದು ಜಾತ್ಯತೀತವಾದ ಏನದು. 2 ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ದಾಂಡೇಲಿಯ ಜನತೆ ಒಳಗೆ ಅಲ್ಪಸಂಖ್ಯಾತರು ಬಿಟ್ಟು ಬಾಕಿದವರು ಯಾರೂ ಸಹ ಕಾಂಗ್ರೆಸ್ಸಿಗೆ ಮತ ಹಾಕಿಲ್ಲ ಅಥವಾ ರೂಲ್ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ದೇಶಪಾಂಡೆ ಅವರು ತಿಳ್ಕೊಂಡಂಗೆ ಆಗ್ತದೆ. ಇದು ಬಹುಸಂಖ್ಯಾತರಿಗೆ ಆದಂತ ಅನ್ಯಾಯ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ದೇಶಪಾಂಡೆ ಅವರು ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಇದನ್ನ ನಾವು ಆದವರಿಗೆ ಅಭಿನಂದಿಸ್ತೇವೆ. ಆದ್ರೆ ಇದೇನು ಮಾಡಿದ್ದಾರೆ ಇದು ದೇಶಪಾಂಡೆ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ನಾವು ಖಂಡಿಸ್ತೇವೆ. ಇದನ್ನ ಖಂಡಿಸುವ ಕೆಲಸವನ್ನು ಈ ನಿಮ್ಮ ಮೂಲಕ ನಾನು ಮಾಡ್ತಾ ಇದ್ದೇವೆ. ಇವಿಷ್ಟ ವಿಷಯಗಳನ್ನು